ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಾಳೆ ನೋಡು, ನೀನು ಕಾಯ್ತಾ ಇದ್ದಂಥ ದಿನ ಬಂದಾಗಿದೆ. 1 ವರ್ಷದಿಂದ ಕಾಯ್ತಾ ಇದ್ದೀಯಾ ಈ ದಿನಕ್ಕೋಸ್ಕರ. ಅಂದರೆ ಗುರು ಪುಷ್ಯಾಮೃತ ಯೋಗ. ಈ ದಿನ ಬಂದರೆ ಅದ್ಭುತವಾದ ದಿನಗಳು, ಅದ್ಭುತವಾದ ದೈವ ಕಾರ್ಯ ಮಾಡೋಕ್ಕಾಗಿ ಹೇಳಿ ಮಾಡಿಸಿದಂಥದ್ದು. ಈ ದಿನದಲ್ಲಿ ನೀನು ಮುಖ್ಯವಾಗಿ ಏನಾದರೂ ಖರೀದಿ ಮಾಡೋದಾದರೆ ಅಥವಾ ಹಣವನ್ನು ಹೂಡಿಕೆ ಮಾಡೋದಾದರೆ ಮಾಡು, ಅದು 2ರಷ್ಟಾಗಿ ಬೆಳೆಯುತ್ತದೆ. ನಾಳೆ ನೀನು ಯಾವ ಜಾಗವನ್ನು ಖರೀದಿ ಮಾಡಬೇಕೆಂದು ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ದೀಯಲ್ವಾ, ಅದನ್ನು ನಾಳೆಯೇ ಮಾಡು. ನಿನ್ನ ಹತ್ರ ದುಡ್ಡು ಇಲ್ಲ ಅಂದ್ರೂ ಅದಕ್ಕೆ ಏನು ಬೇಕು ವ್ಯವಸ್ಥೆ ಸ್ವಲ್ಪನಾದರೂ ಕೊಟ್ಟು ಅದನ್ನು ಓಕೆ ಮಾಡಿಕೊ. ಮಾಡಿ ನೋಡು ಕಂದ, ಒಂದಿದ್ದು 10ರಷ್ಟು ಬೆಳೆದು ನಿಲ್ಲುತ್ತದೆ. ಯೋಚನೆ ಮಾಡಬೇಡ. ಇದನ್ನು ಹೇಳಿ ನೀನು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆಯಾ ಅಂದರೆ, ನಿನಗೇ ಅರಿವಿಲ್ಲದೆ ಅದೆಲ್ಲವೂ ಬದಲಾವಣೆ ಆಗ್ತಾ ಇದೆ. ಚಿಂತೆ ಮಾಡಬೇಡ. ಹಾಗೆಯೇ ಆರೋಗ್ಯದ ಕಡೆಗೆ ಸ್ವಲ್ಪ ಲಕ್ಷ್ಯ ವಹಿಸು. ಈಗಾಗಲೇ ಗಣೇಶ ಚತುರ್ಥಿ ಬಂದಾಯಿತು. ಅದಕ್ಕೇನು ಬೇಕೋ ತಯಾರಿ ಮಾಡಿಕೊ. ನಾನು ಮೊದಲೇ ಹೇಳಿದ ಹಾಗೆ ಗಣೇಶ ಚತುರ್ಥಿ ಮನೆಯಲ್ಲಿ ಗಣಪತಿಯನ್ನು ಇಡೋದಕ್ಕಿಂತ ಮುಂಚೆ ಮೊದಲನೇ ದಿನ ಅಂದರೆ ಚತುರ್ಥಿ ಹಿಂದಿನ ದಿನ ಎಲ್ಲಿಯಾದರೂ ರಾಯರ ಮಠಕ್ಕೋ ಸಾಯಿಬಾಬಾರ ಮಠಕ್ಕೋ ಹೋಗಿ ಬಾ, ನನ್ನ ಸನ್ನಿಧಿಗೇನ ಬಾ, ಬಂದು ಪಶ್ಚಾತ್ತಾಪದ ಫಲವನ್ನು ಕೊಡು. ಅಂದರೆ ಹಣ್ಣು, ಕಾಯಿ, 2 ಎಲೆ ಅಡಿಕೆ. ಹಿರಿಯರು ಮಾಡಿದಂಥ ತಪ್ಪು ಏನಾದರೂ ಇದ್ದರೆ ಅಥವಾ ನೀವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂಥ ತಪ್ಪು ಕ್ಷಮೆ ಆಗುತ್ತದೆ. ಹಾಗೆಯೇ ಗಣಪತಿ ಇಟ್ಟಾದ ಮೇಲೆ ಎಲ್ಲ ವ್ರತಾಚರಣೆ ಮುಗಿದಾದ ಮೇಲೆ ಬೆಲ್ಲ ಅಕ್ಕಿಯನ್ನು ಯಾರಿಗಾದರೂ ದಾನ ಕೊಡು. ಅಲ್ಲಿಗೆ ನೀನು ಮಾಡತಕ್ಕಂಥ ವ್ರತ ಸಂಪೂರ್ಣವಾಗುತ್ತದೆ, ಅದಕ್ಕೆ ಫಲಪ್ರದವಾಗುತ್ತದೆ. ಚಿಂತೆ ಮಾಡಬೇಡ. ಈ ಗಣಪತಿ ಹಬ್ಬದಲ್ಲಿ ನೀನು ಮಾಡಿದಂಥ ಎಲ್ಲ ಕೈಂಕರ್ಯಗಳು ಶುಭವೇ ಆಗ್ತಾಯಿದೆ. ನೋಡುತ್ತಿದ್ದಂಗೆ ಎಲ್ಲವೂ ಬದಲಾವಣೆ ಆಗ್ತಾಯಿದೆ. ಚಿಂತೆ ಮಾಡಬೇಡ ಕಂದ. ಅತ್ಯಂತ ಶೀಘ್ರದಲ್ಲೇ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಎಲ್ಲವೂ ಒಳ್ಳೆಯದೇ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡುತ್ತಿದ್ದಂತೆ ಎಲ್ಲವೂ ಬದಲಾವಣೆ ಸಾಧ್ಯ. ಬದಲಾವಣೆ ಜಗದ ನಿಯಮ ಅಂತ ನಿನಗೂ ಗೊತ್ತು. ಹಾಗೆಯೇ ಒಂದು ಮಾತು, ನಿನಗೇನೇ ಸಮಸ್ಯೆ ಬಂದ್ರೂ ನನ್ನ ಸಚ್ಚರಿತ್ರೆ ಮೂಲಕ ನಾನು ಉತ್ತರ ಕೊಡುತ್ತೇನೆ. ಬಾ, ಇಂದು 3 ದಿನದಿಂದ ನಿನ್ನ ಮನಸ್ಸಿನಲ್ಲಿ ಕೊರಿತಾ ಇರೋ ಒಂದು ಸಮಸ್ಯೆಯ ಪರಿಹಾರ ರೂಪವಾಗಿ 16ನೇ ಅಧ್ಯಾಯವನ್ನು ಓದು. ಮನಸಾರೆ ಓದು. ಅಲ್ಲಿ ಅರ್ಥಸಹಿತವಾಗಿದೆ, ಕತೆ ಸ್ವರೂಪವಾಗಿದೆ. ಓದಿದಾಗ ನೀನೇ ಸಮಾಧಾನ ಮಾಡಿಕೊಳ್ತೇನೆ. ನೋಡು, ಒಂದು ಮಾತು, ಯಾರಿಗೆ ಯಾರೂ ಆಗೋದಿಲ್ಲ. ನಿನಗೆ ಶಕ್ತಿ ಇದೆಯಾ? ನಿನಗೆ ಧೈರ್ಯ ಇದೆಯಾ? ನಿನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ? ಮುನ್ನುಗ್ಗು. ನಾನಿದ್ದೇನೆ ನಿನ್ನ ಜೊತೆಗೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಖಂಡಿತವಾಗಲೂ ಸಾಧ್ಯ ಇದೆ. ನೀನು ಅಲಕ್ಷ್ಯ ಮಾಡ್ತಾ ಇದ್ದೀಯ. ಯಾವ ವಿಷಯನೂ ಅಷ್ಟೊಂದು ಈಸಿಯಾಗಿ ತೆಗೆದುಕೊಳ್ಳಬೇಡ. ಎಲ್ಲವೂ ಒಳ್ಳೆ ರೀತಿಯಿಂದಲೇ ಇದೆ, ಒಳ್ಳೆಯದೇ ಆಗ್ತಾಯಿದೆ. ಇಂದು ಮತ್ತು ನಾಳೆ ಏನು ಬೇಕೋ ತಯಾರಿ ಮಾಡಿಕೊ. ಎಲ್ಲ ಸಮಸ್ಯೆಗೂ ಪರಿಹಾರ ರೂಪವಾಗಿ ನಾನು ನಿಂತಿದ್ದೇನೆ. ನಾನೇ ಬರ್ತಾ ಇದ್ದೇನೆ ನಿನ್ನ ಮನೆಗೆ. ನಿನ್ನ ಕೈಯಾರೆ ಊಟ